ನಿನ್ನೆ ಅಂತಂದ್ರೆ ನನ್ನ ಹೆಸರು ನಾವ್ ಯಾರು ಎಲ್ಲ ಕೆಲ್ಸಕ್ಕೆ ಹೋಯ್ತು 2:45 ಮುನ್ನಕ್ ಬಂದಾಗ ನನ್ನ ಮೊಮ್ಮಗಳು ಆ ರೀತಿಯಾಗಿ ಏನಾಯ್ತು ಅಂತ ಗೊತ್ತಿಲ್ಲ. ಒಟ್ಟಿಗೆ ನನ್ನ ಮೊಮ್ಮಗಳು ಕಾಲಲ್ಲಿ ಚೈನ್ ಬೆಳ್ಳಿ ಕಿವಿಗೆ ಹಾಕಿದ್ವಿ ಅದನ್ನೆಲ್ಲ ತಕ್ಕೊಂಡಾರೆ. ಇಲ್ಲ ನಮ್ಮ ಮೊಮ್ಮಗಳು ಕೊಲೆ ಮಾಡೋದು. ತಂದೆ ತಾಯಿ ಇರ್ಲಿಲ್ಲ? ಇಲ್ಲ, ಕೆಲ್ಸಕ್ಕೆ ಹೋಯ್ತು. ಕೆಲ್ಸಕ್ಕೆ ಎಷ್ಟು ಗಂಟೆಗೆ ಹೋಗಿದ್ರು? ಬೆಳಗ್ಗೆನೇ ಹೋಗಿದ್ರು. ಹುಡುಗಿ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ? ಹುಷಾರಿಲ್ಲ ಅಂತ ಮನೆ ಬಿಟ್ಟೋಗಿತ್ತು ಅಷ್ಟೇ. ಹೌದಾ? ಇನ್ನೇನು ಇಷ್ಟೇ ಆಗಿರೋದು ಮಾಡಿರೋದು ಗೊತ್ತಿಲ್ಲ. ಯಾರು ಮಾಡಿದ್ರು ಗೊತ್ತಿಲ್ಲ. ಅವ್ರು ಸಿಕ್ಕಿರು ಮಾತ್ರ ಜೀವನದಾಗ ಯಾರನ್ನ ಬಿಡ್ಬಾರ್ದು. ಹುಡುಗಿ ತಂದೆ ತಾಯಿ ಹೆಸರು? ಮಂಜು ಅಂತೇಳಿ, ಮಂಗಳ. ಹುಡುಗಿ ಹೆಸರು? ದೀಪಿಕಾ. ದೀಪಿಕಾ. ಏನಾಗಿದೆ ಅಂತ ಗೊತ್ತಿಲ್ಲ, ಕೊಲೆ ಆಗಿದೆ. ಕೊಲೆ. ಈಗ ನಿಮ್ಗೆ ಏನಾದ್ರು ಅನುಮಾನ ಇದೆಯಾ? ಯಾರೇನಾದ್ರು ಮಾಡಿದಾರೆ? ಯಾರು ಕೆಲ್ಸ ಕರಿಯರ್ ಬೈಕ್ ತ ಬರೋರು ಪಾಪ ಅವ್ರ ಪಾಡಿಗೆ ಅವ್ರ ಕರಿಯರು ಹೋಗಾರ. ಅವ್ರು ಅಷ್ಟ್ ಬಿಟ್ರೆ ಏನು ಇಲ್ಲ. ಯಾರೋ ಬೇರೆಯವರು ಯಾರು ಮಾಡಿದಾರೆ ಅಂತಾನು ಗೊತ್ತಿಲ್ಲ ನಮಗೆ. 2 ಕಣ್ಣು ಕಾಣಿದ್ ನಾವ್ ಹೆಂಗ್ ಹೇಳೋ ಫೋನ್ ಹೊರಗಡೆ ಹೋಗಿರ್ತೀವಿ ನಾವು ಕೆಲ್ಸಕ್ಕೆ. ಈಗ ಮನೆಗೆ ಇಂತರೇ ಬರ್ತಾರೆ ಇಂತ ಬಿಡ್ತಾರೆ. ಯಾರು ಬಾಕಿ ಮನೆ ಅದು ಆ ಹುಡುಗಿ ಒಂದೇ ಇದ್ದಿದ್ ಹುಡುಗಿ ಮಾಡಿದಾರೆ ಅಷ್ಟೇ, ಇನ್ನೇನು ಇಲ್ಲ. ಈಗ ಹುಡುಗಿ ಮೇಲೆ ಏನಾದ್ರು ಒಡವೆ ವಾಲೆ ಏನಾದ್ರು ಹಾಕಿದ್ರ? ಬೆಳ್ಳಿ ರಿಂಗ್ ಇದ್ವು, 400 ರೂಪಾಯಿ ಚೈನ್ ಇದ್ವು ಕಾಲಾಗೆ. ಅವು ಎಲ್ಲಾ ತಗೊಂಡ್ ಹೋಗಿದ್ರು ಪರವಾಗಿರ್ತಿರ್ಲಿಲ್ಲ. ಮೊಮ್ಮಗಳು ನಾವೆಲ್ಲ ತಕೊಂಡ್ ಹೋಗಿ ಕೊಲೆ ಮಾಡಕ್ ಹೋಗಿದಾರೆ ಅಷ್ಟೇ. ಅದೇ ಎಷ್ಟು ಗಂಟೆಗೆ ಆಗಿರ್ಬಹುದು? ಎಷ್ಟು ಗಂಟೆ ನಮ್ಗೆ ಗೊತ್ತಾಗಿದ್ದು 2:45. ನಾವ್ ಊಟ ಮಾಡ್ಕೊಂಡು ನಮ್ಮ ಮೊಮ್ಮಗಳಿಗೆ ಒಂಚೂರು ಉಣ್ಣಕ್ಕೆ ಅಂತ ತರಕ್ ಬಂದ್ಲ ಹುಡುಗಿ ಮಗಳು. ಅವ್ರವ್ವ ಊಟ ಮಾಡಿದ್ರಿ ಮಗಳಿಗೆ ಕೊಟ್ಟು ಬರ್ತೀನಿ ಅಂತ ಹೇಳಿ ಅಬ್ಬರಕ್ಕೆ ಎಲ್ಲ ಮುಗ್ದು ಬೆಸಿಟ್ ಹಾಕಿದ್ರು. ಇವಾಗ ಪೊಲೀಸ್ನವ್ರು ಏನಂತ ಹೇಳ್ತಿದ್ದಾರೆ? ಅವ್ರು ಏನ್ ಹೇಳ್ತಾರೆ, ನಾವಲ್ಲಿ ನಮ್ಮನ್ನ ಹತ್ರಕ್ಕೆ ಬಿಟ್ಕೊಂಡಿಲ್ಲ, ನಮ್ಮನ್ನ ಬಿಟ್ಕೊಂಡಿಲ್ಲ ಅಲ್ಲಿ ಒಳಕ್ಕೆ ಹೋಗಿಲ್ಲ. ಇವಾಗ ಅಂದ್ರೆ ಆಸ್ಪತ್ರೆ ತಗೊಂಡೋಗಿದಾರ? ತಗೊಂಡೋಗಿದ್ದಾರೆ, ಬರ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಅದೆಲ್ಲ ಇದು ಪೋಸ್ಟ್ ಮಾರ್ಟಮ್ ಮಾಡಿ ತಗೊಂಡ್ ಬರ್ತಾ ಇದಾರೆ. ಈಗ ಹೇಳ್ರಿ. ಈಗ ಅಲ್ಲಿ ಇದ್ರ ಕಾಂಪೌಂಡ್ ಒಳಗೆ ಇದು ಮಾಡಿ ಬಿಸಾಕ್ಬಿಟ್ಟಿದ್ರು, ನಮಗೆ ಗೊತ್ತಾಗಿಲ್ಲ. ನಮಸ್ತೆ, ಹರೀಶ್ ಅಂತೇಳಿ. ಹರೀಶ ಅಂತ. ನಮ್ದು ನಾನು ಇರ್ಲಿಲ್ಲ. ನಮ್ದು ನಮ್ಮ ಅಮ್ಮ ಐತಲ್ಲ ತಮ್ಮನ ಇದು. ನನ್ನ ಹೆಸರು ಪ್ರವೀಣ್ ಅಂತ. ನಾವು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯವರು. ಈಗ ಸತ್ತಿರ್ತಕ್ಕಂಥ ಪಾಪು ನನ್ನ ಮಗಳಾಗಬೇಕು, ಅಂದ್ರೆ ನನ್ನ ತಮ್ಮನ ಮಗಳು. ಈಗ ಈ ಪ್ರಪಂಚದಲ್ಲಿ ಸಣ್ಣ ಮಕ್ಕಳನ್ನ ಓಡಾಡೋದ್ ಬಿಡೋ ತಪ್ಪ ಏನು? ಅಷ್ಟು ಚಿಕ್ಕ ಮಕ್ಳು ಇಷ್ಟು ಕ್ರೂರ ತರ ಮಾಡ್ಕೊಂಡು ಈ ತರ ರೇಪ್ ಮಾಡ್ಕೊಂಡು ಈ ತರ ಸಾಯಿಸಿದಾರಲ್ಲ, ಅವ್ರಿಗನ್ನ ಗಲ್ಲು ಶಿಕ್ಷೆ ಕೊಡ್ಬೇಕು. ಏನ್ ಮಾಡ್ಬೇಕು? ಈ ತರ ಈಗ ಬಿಡ್ಬೇಕ ಅವ್ರನ್ನ? ಏನ ಕ್ರೂರಿತನ? ಈ ತರ ಮಕ್ಕಳನ್ನು ಸಹ ಈ ತರ ಮಾಡ್ತಾರೆ ಅಂದ್ಮೇಲೆ ಹೆಣ್ಮಕ್ಳನ್ನ ಹೊರಗ್ ಬಿಡಕ್ ಸಾಧ್ಯ ಆಗತ್ತಾ? ಈ ರೀತಿ ಇದ್ದಾಗ ಅವ್ರನ್ನ ಯಾವ ರೀತಿ ಕೊಲ್ಲಬೇಕು ಸರ್? ಸ್ಟೇಷನ್ಗಳು ಹಾಕ್ಬಾರ್ದು ಸರ್. ಇದು ಎಲ್ಲಿ ಸಿಗ್ತಾರೋ ಅಲ್ಲೇ ಕೊಚ್ಚಾಕ್ಬೇಕು, ಅವ್ರನ್ನ ಕೊಚ್ಚಾಕ್ಬೇಕು ಅಂತ ಕ್ರೂರಿತನ ಮೆರಿದಾರಲ್ಲ ಸರ್. ಸಣ್ಣ ಪಾಪು ಸರ್, 4 ವರ್ಷದ ಪಾಪು ಅದು. ಈಗ ಪೊಲೀಸರು ಅರೆಸ್ಟ್ ಮಾಡಿದಾರ ಅವ್ರನ್ನ? ಇಲ್ಲ, ಅರೆಸ್ಟ್ ಮಾಡಿಲ್ಲ ಸರ್. ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಅಂದ್ರೆ ಹುಡುಕ್ತಿವಿ ಅಂತ ಅಂದಿದ್ದಾರೆ. ಬಟ್ ಏನಾಗಿದೆ ಅಂತ ಇನ್ನೂ ಕನ್ಫರ್ಮ್ ಇಲ್ಲ. ಎಲ್ಲ ಇದೆಲ್ಲ ಆದ್ಮೇಲೆ ಗೊತ್ತಾಗತ್ತೆ. ಅದೇ ನಿನ್ನೆ ಎಷ್ಟು ಗಂಟೆಗೆ ಆಗಿರ್ಬೋದು? ನಿನ್ನೆ ಮಧ್ಯಾಹ್ನ ಸರ್, ಮಧ್ಯಾಹ್ನ ಟೈಮ್ ಆಗಿದೆ. ಅಂದ್ರೆ ಈಗ ಬಂದ್ಮೇಲೆ ಈಗ ತಂದೆ ತಾಯಿ ಈಗ ಅವರು ಯಾವ ಒಂದು ಪರಿಸ್ಥಿತಿನಲ್ಲಿದ್ದಾರೆ? ಸರ್ ಅವರು ತಂದೆ ತಾಯಿಗಳು ಯಾರು ಮುಗ್ದ್ರು ಸರ್. ಅವರು ಮುಗ್ದ್ರು. ಈ ಯಾರು ಹೇಳಿದ್ರು ನೀನೊಂದು ಅಂತಾರೆ, ನಾನಂದ್ರು ಅಂತಾರೆ. ಆ ರೀತಿ ಅವ್ರ ಪ್ರಪಂಚದ ಜ್ಞಾನ ಗೊತ್ತಿಲ್ಲ ಅಂತ ಮುಗ್ದ್ರು ಅವರು. ಅಂತ ಮಗುವನ್ನೇ ಈ ರೀತಿ ಕ್ರೂರಿತನವಾಗಿ ಸಾಯಿಸಿರಲ್ಲ, ಅವ್ರನ್ನ ಬಿಡ್ಬೇಕಾ ಅಂತ ನೀವೇನ್ ಮಾಡ್ಬೇಕು? ಈಗ ಇದ್ರ ಮುಖಾಂತರ ಅಂದ್ರೆ ಆರಕ್ಷಕವಾಣಿ ನ್ಯೂಸ್ ಚಾನೆಲ್ ವತಿಯಿಂದ ನೀವು ಸರ್ಕಾರಕ್ಕೆ ಆಗ್ಲಿ ಪೊಲೀಸ್ ಅಧಿಕಾರಿಗಳೇ ಆಗ್ಲಿ ನೀವು ಏನಂತ ಹೇಳಿಕ್ ಇಷ್ಟಪಡ್ತೀರಾ? ಸರ್ ಅವ್ರು ಏನಿಲ್ಲ ಸರ್, ಅವ್ರನ್ನ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಆಗಿ ಅವ್ರು ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕು, ಜೈಲಲ್ಲೇ ಇರ್ಬೇಕು. ಇಲ್ಲ ಅಂದ್ರೆ ಎಲ್ಲಿ ಬಿಡ್ಬೇಕು. ಅವ್ರು ಆ ರೀತಿ ಕ್ರೂರಿತನ ಮೆರೆದು ಪಾಪುನ ಮೇಲೆ ಅತ್ಯಾಚಾರ ಮಾಡಿ ಆ ರೀತಿ ಕುತ್ತಿಗೆ ಕೊಯ್ದಷ್ಟು ಕ್ರೂರಿತನ ಮೆರೆದಿರ್ತಾರಲ್ವಾ, ಅಂತರ್ನ ಬಿಡ್ಬೇಕು, ಜನಗಳ ಮುಂದೆ ಬಿಡ್ಬೇಕು. ಆ ರೀತಿ ಅದೇನಂತ ಅದ್ರ ಪರಿಸ್ಥಿತಿ ತೋರಿಸ್ಬೇಕು ಅವ್ರಿಗೆ. ಆ ಮಗು ನೋಡಿ ಹೊಟ್ಟೆ ಬರುತ್ತೆ. ಈಗ ಬಂದಂತ ಕಾಲದಲ್ಲಿ ಈಗ ಪೊಲೀಸ್ನವರು ಈಗ ಯಾವ ರೀತಿ ಮಾಜರನ್ನ ಮಾಡ್ಕೊಂಡಿದ್ದಾರೆ? ತಪ್ಪಿಸತ್ತರು ಯಾರೇ ಆಗ್ಲಿ ನಾವು ಬಿಡಲ್ಲ, ಅವ್ರನ್ನ ನಾವು ಹಿಡಿತೀವಿ ಅಂತ ಹೇಳಿದ್ದಾರೆ. ಅವ್ರನ್ನ ಯಾರೇ ಆಗ್ಲಿ ಅವ್ರನ್ನ ಎಲ್ಲ ನ್ಯೂಸ್ ಚಾನಲ್ ಎಲ್ಲ ಬಂದು ನೋಡ್ಕೊಂಡೆ, ಪೇಪರ್ ಎಲ್ಲ ಬಂದಿದೆ. ಅವ್ರನ್ನ ಹಿಡಿತೀವಿ, ಬಿಡಲ್ಲ ಅಂತ ಹೇಳಿದ್ದಾರೆ. ಬಿಡಬೇಡಿ,
ಅವ್ರ ಕ್ರೂರಿತನ ಏನ್ ಮಾಡಿದಾರೆ ಅದೇ ರೀತಿ ದೊಡ್ಡ ಶಿಕ್ಷೆ ಆಗ್ಬೇಕು ಸರ್ ಅವ್ರಿಗೆ. ಅವ್ರ ಅಕ್ಕ ತಂಗಿಲ್ವಾ ಯಾರಿಗೆ? ಅವ್ರ ಅಕ್ಕ ತಂಗಿಯರ ಜೊತೆ ಹುಟ್ಟಿದಿರ್ತಾನೆ, ಅಕ್ಕ ತಂಗಿಯರ ಜೊತೆ ಹುಟ್ಟಿದ್ರೆ ಅವ್ರು ಬೇಕು ಅಂತಂದ್ರೆ ಅವ್ರ ಅಕ್ಕ ತಂಗಿಯರ ಇದಿರ್ತಾನೆ. ತಾಯಿ ಹುಟ್ಟಿಲ್ಲ ಅವರು, ಅವ್ರ ಅಕ್ಕ ತಂಗಿಯರ ಜೊತೆ ಮಕ್ಕ ಮಾಡಿತ್ತಲ್ಲ ಸರ್ ಅವರು, ತಾಯಿ ಹುಟ್ಟಿಲ್ಲ ಅವರು, ಹಂಗಂದ್ರೆ ಅವ್ರ ಅಕ್ಕ ತಂಗಿಯರ ಜೊತೆ ಮಕ್ಕ ಮಾಡಿತ್ತಲ್ಲ ಅವರು. ಹುಟ್ಟಿಲ್ಲ ಮತ್ತೆ ಅವ್ರು. ಅಲ್ಲ ಎಷ್ಟ್ ಜನ ಏನಾದ್ರು ತಿರ್ಗಾಡ್ತಾ ಇದ್ರ ಜನ ಇಲ್ಲಿ ನಿನ್ನೆ? ಸರ್ ಅದೇನ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನ್ ನಿನ್ನೆ ಮಧ್ಯಾಹ್ನದ ಮೇಲೆ ನನ್ ನ್ಯೂಸ್ ಗೊತ್ತಾಗಿದ್ದು, ನಮ್ಮ ಆಂಟಿ ಅವ್ರು ಫೋನ್ ಮಾಡಿ ಹೇಳಿದ್ರು ಹಿಂಗಿದೆ ಅಂತಂದು. ಅವಾಗ ನಾನು ಆಫೀಸ್ ಕೆಲಸ ಮಾಡ್ದೆ, ನಾನು ಗ್ರಾಮ ಪಂಚಾಯತಿ ವರ್ಕರ್ ಸರ್. ನಾನು ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆ ರೀತಿ ನನಗೆ ವಿಷಯ ಗೊತ್ತಾದಾಗ ನಾನು ತಕ್ಷಣ ಹೊಡೆ ಬಂದೆ ಸರ್. ನಾನು ನಮಗೆ ಗೊತ್ತಾಗಿದ್ದು ಮಧ್ಯಾಹ್ನ 2 ಗಂಟೆ 3 ಗಂಟೆ ಆ ರೀತಿ ಇದೆ ಸರ್. ಅವ್ರು ಏನೇ ಹುಡುಗಿದು ಓಲೆ ತಗೊಂಡಿದಾರಂತೆ ಸರ್, ಓಲೆ ತಗೊಂಡಿದಾರಂತೆ, ಕಾಲ್ ಚೈನು ಓಲೆ ತಗೊಂಡಿದಾರಂತೆ, ಕಾಲ್ ಚೈನು ಓಲೆ ಎಲ್ಲ ತಗೊಂಡಿದ್ದಾರೆ. ಏನು ಬಿಟ್ಟಿಲ್ಲ, ಅದು ಆಳ ಹೋಗಲ್ಲ ಅದು ಸರ್. ಈಗ ಅದನ್ನ ದುಡಿಮೆ ಮಾಡ್ಕೊಂತೀವಿ, ಕೊಡಸೋ ಕೆಪಾಸಿಟಿ ಕೊಡಿಸ್ತೀವಿ. ಜೀವ ಯಾರು ಕೊಡ್ತಾರ ಸರ್? ಜೀವ ತಂದು ಕೊಡ್ಲಿಕ್ಕಾಗತ್ತಾ? ತರಕಾಗತ್ತಾ? ಜೀವ ಬೇಕಾ? ಅವ್ರು ತಗೊಂಡ್ಲಿ ಸರ್, ಅದು ಒಡವೆ ವಸ್ತುಗಳಲ್ಲಿ ತಗೊಂಡ್ಲಿ, ನಾವು ಕೊಡಿಸ್ತೀವಿ. ಜೀವ ಕೊಡಿಸಕ್ಕೆ ಸರ್ ನಮ್ಗೆ ಇಲ್ಲ. ಅವ್ನ ಜೀವ ಅವ್ನ ಜೀವನ ಹೋಗ್ಬೇಕು ಅಲ್ಲ, ಅವ್ನ ಕೈ ಸಿಗ್ಬೇಕು ಸರ್. ಅವ್ನ ಕೈ ಸಿಗ್ಬೇಕು. ಅವ್ನು ಈ ರೀತಿ ಇದೆ ಅವ್ರ ಯಾವುದೇ ರೀತಿಗೆ ಅವ್ರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸ್ಬೇಕು ಸರ್. ಅವ್ರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸ್ರಿ. ಸಣ್ಣ ಪಾಪನ 3 ವರ್ಷ 4 ವರ್ಷದ ಪಾಪನ ಆ ರೀತಿ ಕ್ರೂರಿತನ ಮೆರೀತಿದಾರಲ್ಲ, ಆ ರೀತಿ ಅವ್ರ ತಂದೆ ತಾಯಿಗಳು ನೆನಪಾಗಲ್ಲ ಸರ್, ಅವ್ರ ಅಕ್ಕ ತಂಗಿರ ನೆನಪಾಗ್ಲಿಲ್ಲ ಅವ್ರಿಗೆ. ಆ ರೀತಿ ಮಾಡ್ಬೇಕಾರೆ ಅವ್ರ ಅಕ್ಕ ತಂಗಿರ ಜೊತೆ ಅವ್ರು ಹುಟ್ಟಿಲ್ವಾ? ಅವ್ರ ಬೆನ್ನಿಂದಲ್ಲಿ ಬಂದಿಲ್ಲ ಅವರು ಆ ರೀತಿ ಮಾಡ್ಲಿಕ್ಕೆ. ಅವರು ನನ್ನ ಮೊಮ್ಮ